ಕೆಲವೊಮ್ಮೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ಡಿಸಪಾಯಿಂಟ್ಮೆಂಟ್ ಕೂಡ ಅಷ್ಟೇ ಆಗುತ್ತೆ. ಇವತ್ತು ನಾನು ಬಂದಿರೋದು ಹೆಸರುಘಟ್ಟ ಮೇನ್ ರೋಡಲ್ಲಿರುವಂತಹ ದಿ ಮಶ್ರೂಮ್ ಗ್ರ್ಯಾಂಡ್ ಅಂತ ಹೋಟೆಲ್ಗೆ. ಇಲ್ಲಿ ಫ್ರೆಶ್ ಮಶ್ರೂಮ್ ಕೂಡ ಸಿಗುತ್ತೆ ಮತ್ತು ಮಶ್ರೂಮ್ನಿಂದ ಮಾಡಿರುವಂತಹ ಸಾಕಷ್ಟು ಅಡಿಗೆಗಳು ಇಲ್ಲಿ ಸಿಗುತ್ತೆ ಅಂತ ಕೇಳಿದ್ದೆ. ಊಟ ಚೆನ್ನಾಗಿರುತ್ತೆ ಅಂತ ಯಾರೋ ಅಡ್ವೈಸ್ ಮಾಡಿದ್ರು ಅಂತ ಇವತ್ತು ಇಲ್ಲಿಗೆ ಬಂದರೆ ನಿಜವಾಗ್ಲೂ ಹೇಳ್ತೀನಿ, ಅಷ್ಟೊಂದು ಮಜಾ ಬರಲಿಲ್ಲ. ಹೋಟೆಲ್ ಇರೋದು ಹೆಸರುಘಟ್ಟ ಮೇನ್ ರೋಡಲ್ಲಿ. ನಿಮಗೂ ಕೂಡ ಮಶ್ರೂಮ್ ಇಷ್ಟ ಅಂದರೆ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಬಟ್ ನಾವು ಆರ್ಡರ್ ಮಾಡಿರುವಂತಹ ಫುಡ್ಗಳ ಬಗ್ಗೆ ಒಂದು ಚಿಕ್ಕ ರಿವ್ಯೂ ಇವತ್ತಿನ ಈ ವಿಡಿಯೋ. ಈಗ ಎಲ್ಲ ಕಡೆ ಹೋಟೆಲ್ಗಳಲ್ಲಿ ಟ್ರೆಂಡಲ್ಲಿರುವಂತಹ ಗೋಲಿ ಸೋಡಾವನ್ನು ನಾವು ಇಲ್ಲಿ ಕೂಡ ತಗೊಂಡ್ವಿ. ಫೇಮಸ್ ಆಗಿದೆ ಇವಾಗ ಎಲ್ಲ ಕಡೆ. ಆರೆಂಜ್ ಫ್ಲೇವರ್ ತೊಗೊಂಡ್ರೆ ನಾನು ಇಲ್ಲಿ ಮಿಂಟ್ ಫ್ಲೇವರಲ್ಲಿ ಟ್ರೈ ಮಾಡಿದೆ. ಇದು ಚೆನ್ನಾಗಿತ್ತು, ಬಟ್ ನನಗೆ ಇದು ಗೋಲಿ ಹೊಡಿಯೋಕೆ ಆಗಲಿಲ್ಲ. ಚಿಕ್ಕವರಿದ್ದಾಗ ಎಷ್ಟೊಂದು ಸರಿ ಹೊಡಿತಾ ಇದ್ವಿ, ಇವಾಗ ಇದು ಪಾಸಿಬಲೇ ಆಗಲಿಲ್ಲ. ಅಭಿನೂ ಕೂಡ ಟ್ರೈ ಮಾಡ್ದ, ಆರೆಂಜನ್ನು ಓಪನ್ ಮಾಡ್ದ, ಬಟ್ ಮಿಂಟ್ ಫ್ಲೇವರ್ ಅವನಿಗೂ ಕೂಡ ಆಗಲಿಲ್ಲ. ಆಮೇಲೆ ಯಾವುದೋ ಟೂಲ್ ತಂದು ಅವ್ರು ನಮಗೆ ಓಪನ್ ಮಾಡಿಕೊಟ್ರು. ಇನ್ನು ಸ್ಟಾರ್ಟರಲ್ಲಿ ನಾವು ಆರ್ಡರ್ ಮಾಡಿದ್ದು ಮಶ್ರೂಮ್ ಸೂಪ್. ಇಲ್ಲಿ ಸೂಪ್ನ ವಿಷಯಕ್ಕೆ ಬಂದರೆ ನಾವು ಆರ್ಡರ್ ಮಾಡಿದ 1 ನಿಮಿಷದೊಳಗಡೆ ಅವರು ಸರ್ವ್ ಮಾಡಿದ್ರು. ಬಟ್ ಸೂಪ್ ಯಾವಾಗಲೂ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಇದಷ್ಟೊಂದು ಬಿಸಿ ಇರಲಿಲ್ಲ, ಉಗುರು ಬೆಚ್ಚಗಿತ್ತು ಅಂತ ಹೇಳಬಹುದು. ಮತ್ತು ತುಂಬ ಖಾರ ಇತ್ತು. ಖಾರ ಉಪ್ಪು ಬಿಟ್ಟು ಬೇರೆ ಯಾವುದೇ ಫ್ಲೇವರು ಫೀಲ್ ಆಗ್ತಿರಲಿಲ್ಲ. ಸೊ ಓಕೆ ಥರ ಇದ್ದಂಥದ್ದು. ನೆಕ್ಸ್ಟ್ ಮೆನ್ಯೂ ನೋಡ್ತಿದ್ದಾಗಲೇ ಅವರು ನಮಗೆ ಫೋರ್ಸ್ ಮಾಡಿದ್ದು ಮೋಮೋಸ್ ತೊಗೊಳ್ಳಿ ಅಂತ. ಟ್ರೈ ಮಾಡೋಣ ಅಂತ ನಾವು ಆರ್ಡರ್ ಮಾಡಿದ್ರೆ ಅದು ಕೂಡ ತಣ್ಣಗೆ ಇತ್ತು. ಏನು ಅಂದರೆ ಮೋಮೋಸ್ ಯಾವಾಗಲೂ ಹೊರಗಡೆಯಿಂದ ಸಾಫ್ಟ್ ಆಗಿ ಒಳಗಡೆಯಿಂದ ಜ್ಯೂಸಿ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಇದು ಹೊರಗಡೆಯಿಂದ ಒಂಥರ ಚೂಯಿ ಥರ ಇತ್ತು, ಒಳಗಡೆಯಿಂದ ಡ್ರೈ ಫೀಲ್ ಆಗ್ತಾ ಇತ್ತು. ಇನ್ನು ಮಶ್ರೂಮ್ ಫ್ರೈಡ್ ರೈಸ್, ಅದು ಕೂಡ ನಾವು ಒಂದೇ ಆರ್ಡರ್ ಮಾಡಿದ್ವಿ. ಮಶ್ರೂಮ್ ಫ್ರೈಡ್ ರೈಸ್ ಓಕೆ ಚೆನ್ನಾಗಿತ್ತು. ಅಭಿ ಹತ್ರ ಮಶ್ರೂಮ್ದು ಏನಾದರೂ ಇನ್ನೊಂದು ಆರ್ಡರ್ ಮಾಡೋಣ ಅಂದರೆ ಅವನು ಪನ್ನೀರ್ ನನಗೆ ಮಂಚೂರಿಯನ್ ಬೇಕು ಅಂದ. ಸೊ ಅದು ಕೂಡ ಆರ್ಡರ್ ಮಾಡಿದ್ವಿ. ಅದು ಕೂಡ ಅಷ್ಟೇ ಅಷ್ಟೊಂದು ಸ್ಪೆಷಲ್ ಅನ್ನುವ ರೀತಿಯಲ್ಲಿ ಇಲ್ಲಿ ನನಗೆ ಯಾವುದೇ ರೀತಿಯ ಫುಡ್ಡು ಫೀಲ್ ಆಗಿಲ್ಲ. ಬಿಕಾಸ್ ನೋಡಿ, ಯಾವುದೇ ಪ್ರಮೋಷನ್ ವಿಡಿಯೋನೂ ಅಲ್ಲ ಅಥವಾ ಸುಳ್ಳು ಹೇಳೋ ಅಗತ್ಯನೂ ಇಲ್ಲ. ನಾವಾಗ ಹೋಗಿದ್ವಿ, ನಮಗನ್ಸಿರುವಂತಹ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಮಶ್ರೂಮಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ಬೋದು. ಮಶ್ರೂಮ್ ನನ್ನ ಫೇವ್ರೇಟ್ ಕೂಡ ಹೌದು. ಅಷ್ಟೇ ಅಲ್ಲದೆ ಎಲ್ಲರೂ ಇಲ್ಲಿಗೆ ಹೋಗಬೇಕು, ಇಲ್ಲೊಂದು ಹೋಟ್ಲಿದೆ ಅಂತ ಮೆನ್ಷನ್ ಮಾಡಿದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಹೈ ಇರೋದ್ರಿಂದ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಅಂತಾನೂ ಇರಬಹುದು. ಇನ್ನು ಫ್ರೆಶ್ ಮಶ್ರೂಮ್ ಕೂಡ ತಗೊಂಡ್ವಿ, ಅದು ಕೆಜಿಗೆ 250 ರೂಪಾಯಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.